ಬರೀ 99,000 ಹೊಸ ವರ್ಷಕ್ಕೆ ಹೊಸ ಜೀವನ ಕಟ್ಕೊಳ್ಳೋರಿಗೆ ಸರ್ ಒಳ್ಳೊಳ್ಳೆ ಪ್ರೈಸಲ್ಲಿ ಗಾಡಿ ಕೊಡೋಣ ಬನ್ನಿ ಸರ್. 80,000? ಹೌದು ಸರ್, 80,000. ಇದು 1 ಲಕ್ಷ ಸರ್, ಇದು 80, ಅದು 80 ಸರ್. ಎಲ್ಲ 1,80,000 ಈ ತರ ಸರ್, 80 ಇಂದ 1 ಲಕ್ಷ. ಅದ್ರಲ್ಲೂ ಎಲ್ಲ ಕಡಿಮೆ ಹೊಡಿರೋ ಗಾಡಿಗಳು ಎಲ್ಲ ಕಮ್ಮಿ ಹೊಡಿರೋ ಸರ್. ಇದು 35,000 ಹೊಡೈತೆ ಸರ್. ಓಕೆ, ಇದು ಬಂದು 8,000 ಸರ್. ಬರೀ ಸಿಂಗಲ್ ಓನರ್ ಗಾಡಿ 8,000 ಸರ್ ಹೊಡಿರೋದು. ಇದು ಸರ್, ಇದು ಬಂದು 35,000 ಹೊಡೈತೆ ಸರ್. ಇದು 24,000 ಸರ್ ಅಷ್ಟೇ. ಎಲ್ಲ ಗಾಡಿ ಫ್ರೆಶ್ ಎಲ್ಲ ಸರ್. ಹೌದು ಸರ್, ಎಲ್ಲ ಸಿಂಗಲ್ ಓನರೇ ಸರ್ ನಮ್ಮ ಹತ್ರ ಇರೋದು. ಯಾವ ತರ ಬಾಡಿ ಬೇಕೋ ಸರ್ ನಮ್ಮ ಹತ್ರ 3 ಬಾಡಿನೂ ಇದೆ ಸರ್. ಕಂಟೈನರ್ ಬಾಡಿ ಇದೆ ಸರ್, ಓಪನ್ ಟಾಪ್ ಇದೆ ಸರ್, ಟಾರ್ಪಲ್ ಬಾಡಿನೂ ಇದೆ ಸರ್. ನಿಮ್ಗೆ ಯಾವ್ದು ಬೇಕು ತಗೊಂಡೋಗಿ ಸರ್. 4,40,000 ಬರೀ 4,40. 4,90,000 ಎಷ್ಟನೇ ಮಾಡಲ್ ಸರ್? 24 ಮಾಡಲ್ ಬನ್ನಿ ಸರ್, ಕೊಡೋಣ. 1 ಲಕ್ಷ ಸಾಕಾ? 1 ಲಕ್ಷ ಸಾಕು ಸರ್. ನೋಡಿದ್ರಲ್ಲ ಹೈಲೈಟ್ಗಳನ್ನ. 80,000 1 ಲಕ್ಷ ತಂದ್ರೂ ಸಾಕು ನಿಮಗೆ ದುಡಿಮೆ ಮಾಡೋದಕ್ಕೆ ಒಂದು ಒಳ್ಳೆ ಕಮರ್ಷಿಯಲ್ ಗಾಡಿ ಸಿಗ್ತಾ ಇದೆ. ನಾವಿವತ್ತು ಹೊಸ ವಿಡಿಯೋ ಮಾಡೋಣ ಅಂತ ಶ್ರೀ ವಿಷ್ಣು ಆಟೋ ಕನ್ಸಲ್ಟೆನ್ಸಿಗೆ ಬಂದಿದ್ದೀವಿ ವೀಕ್ಷಕರೇ. ಒಂದು ಫ್ರೀಲಾನ್ಸರ್ ಆಗಿ ಇವರು ಬಿಸ್ನೆಸ್ನ ಸ್ಟಾರ್ಟ್ ಮಾಡೋರೆ. ಒಂದು 5 ಗಾಡಿ ಇವತ್ತು. ಸೊ ಎಲ್ಲ ಗಾಡಿಗಳದ್ದು ಡೀಟೇಲ್ಸು, ಪ್ರೈಸಿಂಗು ಎಲ್ಲ ನೋಡೋಣ. ಎಲ್ಲ ಸಿಂಗಲ್ ಓನರ್ ಗಾಡಿಗಳೇ, ಶೋರೂಮ್ ರೆಕಾರ್ಡೆಡ್, ಶೋರೂಮ್ ಮೇಂಟೈನ್ ಗಾಡಿಗಳೇ ಇರುತ್ತೆ ವೀಕ್ಷಕರೇ ಇವತ್ತು. ಸೊ ಎಲ್ಲ ಕ್ವಾಲಿಟಿ ಕಾರ್ಗಳು ತೊಗೊಂಡೋದ್ಮೇಲೆ ನೀವು ಗ್ಯಾರೇಜ್ಗೆ ಹೋಗಬೇಕು, ಕಾರ್ ಖರ್ಚು ಮಾಡಬೇಕು, ಈ ಖರ್ಚು ಮಾಡಬೇಕು, ಏನೂ ಇರೋದಿಲ್ಲ. ಜಸ್ಟ್ ಟೇಕ್ ಆ್ಯಂಡ್ ಡ್ರೈವ್ ಕಂಡೀಷನ್ ಇರುತ್ತೆ. ಸೊ ಬನ್ನಿ, ನಮ್ಮ ಜೊತೆ ಸರ್ ಇದ್ದಾರೆ. ಫಸ್ಟ್ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಬಿಡೋಣ. ಸರ್ ನಮಸ್ಕಾರ. ಹಾಯ್ ಸರ್, ನಮಸ್ತೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಶ್ರೀ ವಿಷ್ಣು ಆಟೋ ಕನ್ಸಲ್ಟೆನ್ಸಿ ಬಗ್ಗೆ? ಸರ್ ಏನು ನೋಡಿ ಸರ್, ಈಗ ಚಿಕ್ಕದಾಗಿ ಏನೋ ಓಪನ್ ಮಾಡಿದ್ದೀವಿ, ಇನ್ನೂ ದೊಡ್ಡದಾಗಿ ಮಾಡೋಣ ಅಂತ. ಎಲ್ಲ ಗಾಡಿಗಳು ಹೆಂಗಿದೆ ಕಂಡೀಷನ್ ನೀವೇ ನೋಡಿದ್ರಿ. ಹೌದು, ನಮ್ಮ ಹತ್ರ ತಗೊಳ್ಳೋದು ನೀವು 10 ರೂಪಾಯಿ ಖರ್ಚು ಮಾಡೋದಿರಲ್ಲ ಸರ್. ತಗೊಂಡೋಗಿ ಆರಾಮಾಗಿ ಓಡಿಸ್ಕೊಂಡಿರ್ಬೇಕು ನೀವು ಅಷ್ಟೇ ಸರ್. ಅಷ್ಟೇ ಸರ್, ಬಡವ್ರಿಗಂತ ಮಾಡಿರೋದು ಸರ್ ನಾವು. ಓಕೆ, ಹೌದು ಸರ್. ಅಂಡ್ ನಿಮಗೆ ಪ್ರೈಸಿಂಗ್ ವೈಸಿನೂ ಅಷ್ಟೇನೆ, ನೀವು ಬಂದ್ಬಿಟ್ಟು ಡೈರೆಕ್ಟ್ ಆನ್ ಟೇಬಲ್ ಕೂತ್ಕೊಂಡ್ಬಿಟ್ರೆ ಆ ಕಡೆ ಈ ಕಡೆ ನೋಡಿ ಮುಗಿಸ್ಕೊಡ್ತೀವಿ. ಮಾಡ್ಕೊಡೋಣ ಸರ್, ಕೊಡಲ್ಲ ಅಂತ ಯಾರಂದ್ರು? ಹೌದು, ಹೆಚ್ಚು ಕಡಿಮೆ ಕೊಡೋಣ ಬನ್ನಿ. ಸೊ ಇವತ್ತು ಏನು ಬಜೆಟ್ ಇಂದ ಸಿಗುತ್ತೆ ಸರ್ ದುಡಿಯೋರಿಗೆ ಗಾಡಿ? ಸರ್ ದುಡಿಯೋರಿಗೆ 80 ಇಂದ 1 ಲಕ್ಷ ಸರ್. ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಸರ್, ಕೊಟ್ಬಿಡೋಣ. ಮಿಕ್ಕಿದ್ದೆಲ್ಲ ಲೋನ್ ಆಗುತ್ತೆ ಸರ್, ಎಲ್ಲ ಲೋನ್ ಆಗುತ್ತೆ. ಎಲ್ಲ ಫ್ರೆಶ್ MC, ಫ್ರೆಶ್ FC, ಫ್ರೆಶ್ ಇನ್ಸೂರೆನ್ಸ್ ಎಲ್ಲ ಮಾಡ್ಸಿರೋ ಗಾಡಿನೇ ಸರ್. ಓಕೆ, ಎಲ್ಲ ಗಾಡಿದು ಫ್ರೆಶ್ ಎಲ್ಲ ಸರ್. ಹೌದು ಸರ್, ಎಲ್ಲ ಸಿಂಗಲ್ ಓನರೇ ಸರ್ ನಮ್ಮ ಹತ್ರ ಇರೋದು. ಸೊ ಎಲ್ಲ ಗಾಡಿ ನೀವು ನೋಡಿದ್ರೆ ಬಿಟ್ಟೋಗಲ್ಲ ಸರ್, ಹಂಗಿದೆ ಸರ್ ಗಾಡಿಗಳು. ಬಂದು ಅಶ್ಯೂರೆನ್ಸ್ ಕೊಡ್ತೀರಾ? ಹೌದು ಸರ್, ಖಂಡಿತ. ಅಂಡ್ ಅಡ್ರೆಸ್ ಎಲ್ಲಿ ಬರುತ್ತೆ ಹೇಳ್ತೀರಾ? ಅಡ್ರೆಸ್ ಬಂದು RR ನಗರ ಸರ್, ಆರ್ಚು ಒಳಗಡೆ ಬಂದ್ರೆ ಬಾಟಾ ಶೋರೂಮ್ ಇದ್ರೆ ಅದ್ರ ಬ್ಯಾಕ್ ಸೈಡ್ ನಮ್ದು ಪಾರ್ಕಿಂಗ್ ಯಾರ್ಡ್ ಇದೆ ಸರ್. ಅಲ್ವಾ? ಡಿಸ್ಕ್ರಿಪ್ಷನ್ ಅಲ್ಲಿ ಬೇಕು ಅಂದ್ರೆ GPS ಲಿಂಕ್ ಎಲ್ಲ ಕೊಟ್ಟಿರ್ತೀನಿ ವೀಕ್ಷಕರೇ. ಇಲ್ಲ ನೀವು ವಾಟ್ಸ್ಆಪ್ ಮಾಡ್ತೀರಾ ಅಂದ್ರೆ ಸರ್ಗೆ ಆಯ್ ಅಂತ ಒಂದು ವಾಟ್ಸ್ಆಪ್ ಮಾಡಲಿ, ಅವರು ನಿಮಗೆ ಲೊಕೇಶನ್ ಮತ್ತೆ ಗಾಡಿಗಳ ಡೀಟೇಲ್ಸ್, ಫೋಟೋಸ್ ಎಲ್ಲಾನು ಕಳಿಸ್ಕೊಡ್ತಾರೆ. ಹೌದು ಸರ್, ಎಲ್ಲ ಕಳ್ಸ್ಕೊಡೋಣ ಸರ್. ಅಲ್ವಾ? ಹೌದು ಸರ್. ಸೊ ಸ್ಟಾರ್ಟ್ ಮಾಡೋಣ. ಹೌದು ಸರ್. ನಿಮ್ ಪ್ರೊಫೈಲ್ ಒಂದು ಚೆನ್ನಾಗಿರ್ಬೇಕು ವೀಕ್ಷಕರೇ. ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ, ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ ಖಂಡಿತ ಲೋನ್ ಆಗ್ಬಿಡುತ್ತೆ. ಸೊ ಬನ್ನಿ, ತಡ ಮಾಡ್ತೀರಾ, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ನೀವೇನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬನ್ನಿ ಆಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಟಾಟಾ ಎಸ್ HT+ ಇದೆ, ಇದ್ರ ಬಗ್ಗೆ ಹೇಳ್ಬಿಡಿ ಸರ್. ಸರ್ ನಮಸ್ತೆ. ಇದು ಟಾಟಾ ಎಸ್ HT+ 23-24 ಮಾಡಲಾಗಿದೆ. ಸಿಂಗಲ್ ಓನರ್ ಗಾಡಿ, 35,000 ಕಿಲೋಮೀಟರ್ ಓಡಿದೆ. ಬರೀ 35,000 ಓಡಿದೆ? ಅಷ್ಟೇ ಸರ್. ಶೋರೂಮ್ ಹಿಸ್ಟ್ರಿ ಇದೆ ಇದ್ರದ್ದು. ಓಕೆ ಓಕೆ ಓಕೆ. ಇದು ಬಂದು ನಿಮ್ಗೆ 8 ಅಡಿ ಇದೆ ಬಾಡಿ ಹಿಂದೆದು. ಓಕೆ, ಸರಿನಾ? ಇದ್ರ ಪ್ರೈಸ್ ಬಂದು ನಿಮ್ಗೆ 5,10 ಹೇಳ್ತಿದೀವಿ ಸರ್. 5,10,000 ನೋಡ್ತಾ ಇರ್ಬೋದು ವೀಕ್ಷಕರೇ. ಇಂಟೀರಿಯರ್ ವೈಸ್ ನೋಡ್ತಾ ಇರ್ಬೋದು. ಏನೇನು ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ? ಸರ್ ನಾರ್ಮಲ್ ಎಲ್ಲ ಏನು ಇದಿರುತ್ತೆ, ಬೇಸಿಕ್ ಫೀಚರ್ ಎಲ್ಲ ಬರುತ್ತೆ. ಪವರ್ ಸ್ಟೀರಿಂಗ್ ಎಲ್ಲ ಇದೆ. ಓಕೆ ಓಕೆ ಓಕೆ. ಸೊ ಸೀಟ್ ಕವರ್ಸ್ ಕಂಡೀಷನ್ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ಅಂಡ್ ಬಂದ್ಬಿಟ್ಟು ಇದು ಓಪನ್ ಬಾಡಿ ಅಲ್ವಾ? ಓಪನ್ ಬಾಡಿ ಸರ್. ಇದಾದ್ರೆ ಇದು ಬಾಡಿ ದೊಡ್ಡದು. ಓಕೆ ಓಕೆ. 8 ಅಡಿ ಬಾಡಿ. ಓಕೆ, ಏನೇನಕ್ಕೆ ಯೂಸ್ ಮಾಡ್ಬೋದು ಸರ್ ಈ ಗಾಡಿನ? ಸರ್ ಇದು ಗೂಡ್ಸ್, ಈ ಪೋಟ್ರು ಇದಕ್ಕೆಲ್ಲ ಯೂಸ್ ಮಾಡ್ಬೋದಲ್ಲ ಸರ್? ಪೋಟ್ರು ಇದಕ್ಕೆಲ್ಲ ಯೂಸ್ ಆಗುತ್ತೆ. ಗೂಡ್ಸ್ ಗಾಡಿ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಓಕೆ ಓಕೆ. ಲೋನ್ ಆಪ್ಷನ್ ಅಂದ್ರೆ ಎಷ್ಟು? ಲೋನ್ ಆಪ್ಷನ್ ಇದೆ ಸರ್. 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಬಂದು ಕೊಡ್ತೀವಿ ಸರ್ ಗಾಡಿ. 1 ಲಕ್ಷ ಸಾಕಾ? 1 ಲಕ್ಷ ಸಾಕು ಸರ್. ಓಕೆ ಓಕೆ ಓಕೆ. ಪ್ರೈಸಿಂಗ್ ವೈಸ್ ಬಂದು ಇದು 5,10 ಹೇಳ್ತಾ ಇದೀವಿ ಸರ್. 5,10,000 ಏನೋ ಒಂದು ನೆಗೋಷಿಯಬಲ್ ಆಗುತ್ತೆ. ನಿಮ್ ಕಡೆಯಿಂದ ಬಂದ್ರೆ ಒಂದು 4,95 ಮಾಡ್ಕೊಡ್ತೀವಿ ಸರ್. ಎಷ್ಟು? 4,95 ಮಾಡ್ಕೊಡ್ತೀವಿ ಸರ್. 4,95,000 ಕೊಡ್ತೀವಿ ಸರ್ ಗಾಡಿ ಫೈನಲ್. ಆಯ್ತು ಸರಿ ಬಿಡಿ ಸರ್, ನಿಮ್ ಕಡೆಯಿಂದ ಹೋಗ್ಲಿ ಬನ್ನಿ ಸರ್. ನಿಮ್ ವಿಡಿಯೋಯಿಂದ ಬಂದ್ರೆ 5,000 ಇನ್ನೂ ಕಮ್ಮಿನೇ, 4,90 ಕೊಡ್ತೀವಿ. ನೆಕ್ಸ್ಟ್ ಇನ್ನೊಂದು ಎಸ್ ಇದೆಯಲ್ಲ ಸರ್? ಸರ್ ಇದು ಟಾಟಾ ಎಸ್ ಗೋಲ್ಡ್ 2024 ಮಾಡಲಿದೆ. ಇದು ತುಂಬಾ ಕಮ್ಮಿ ಓಡಿರೋ ಗಾಡಿ ಸರ್. ಇದು ಎಷ್ಟು ಓಡಿದೆ ಸರ್? 8,000 ಸರ್ ಓಡಿರೋದು. ಬೇಕಾದ್ರೆ ಮೀಟರ್ ಚೆಕ್ ಮಾಡ್ಕೋಬೋದು ನೀವು. ಓಕೆ ಓಕೆ. ಒರಿಜಿನಲ್ ಮೀಟರ್? ಒರಿಜಿನಲ್ ಮೀಟರ್. ಏನು ಕಮ್ಮಿ ಮಾಡಿ ಆ ತರ ಫ್ರಾಡ್ ಮಾಡೋದಿಲ್ಲ ಸರ್. ಓಕೆ ಓಕೆ. ಶೋರೂಮ್ ರೆಕಾರ್ಡ್ ಇದೆ, ಹಿಸ್ಟ್ರಿ ಇದೆ. ತುಂಬಾ ಚೆನ್ನಾಗೈತೆ ಗಾಡಿ. ಮೈಸೂರು ಗಾಡಿ ಆಗಿದೆ ಇದು. ಒಂದು ನನ್ನ ಪ್ರಕಾರ ಕಸ್ಟಮರ್ ಒಂದು 2 ರಿಂದ 3 ತಿಂಗಳು ಯೂಸ್ ಮಾಡೋರು ಇದಷ್ಟೇ. ಓಕೆ ಓಕೆ ಓಕೆ. ಟಾಟಾ ಎಸ್ ಗೋಲ್ಡ್ ಇದು ಕೂಡ ಓಪನ್ ಬಾಡಿ ಬರುತ್ತೆ. ಅಂಡ್ ಟೈರ್ಸ್ ಕಂಡೀಷನ್ ಎಲ್ಲ ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ ತರನೇ ಇದೆ. ಆಲ್ಮೋಸ್ಟ್ 80% ಇದೆಯಾ? 80 to 90 ಐತೆ ಸರ್. ಓಕೆ ಓಕೆ ಓಕೆ. ಸೀಟ್ ಕವರ್ಸ್ ಕಂಡೀಷನ್ ಎಲ್ಲ ನೋಡ್ತಾ ಇರ್ಬೋದು. ಇನ್ನು ಕವರ್ ಕೂಡ ತೆಗ್ದಿಲ್ಲ ವೀಕ್ಷಕರೇ, ಬ್ರ್ಯಾಂಡ್ ನ್ಯೂ ಇದೆ ಗಾಡಿ ಬಂದ್ಬಿಟ್ಟು. ಎಷ್ಟು ಓಡಿದೆ ಸರ್ ಗಾಡಿ ಇದು? 8,000 ಸರ್ ಓಡಿರೋದು. ಬರೀ 8,000 ಅಷ್ಟೇ ಸರ್. ತುಂಬಾ ಚೆನ್ನಾಗಿದೆ ಗಾಡಿ. ಓಕೆ ಓಕೆ. 3 months ಯೂಸ್ ಆಗೈತೆ ಅಷ್ಟೇ ಇದು. ಪ್ರೈಸಿಂಗ್ ವೈಸ್ ಇದು 5,40 ಹೇಳ್ತಾ ಇದೀವಿ. ನಿಮ್ಮ ಕಡೆಯಿಂದ ಬಂದ್ರೆ ಏನೋ ಒಂದು ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. ಹೇಳ್ಬಿಡಿ ಸರ್, ಯೋಚನೆ ಮಾಡಬೇಡಿ. 5,15 ಫೈನಲ್ ಒಂದೇ ರೈಟು ಸರ್.
5,15,000. ಹಾಂ ಲೋನು ಇದೆ ಸರ್. ಲೋನ್ ಬೇಕಂದ್ರೆ ಲೋನು ಕೂಡ ಆಗ್ಬಿಡುತ್ತೆ. ಅಂಡ್ ಇದು ಮ್ಯಾನುಫ್ಯಾಕ್ಚರಿಂಗು ರಿಜಿಸ್ಟ್ರೇಷನ್ ಎಲ್ಲ 24 ಮಾಡಲು ಸಿಂಗಲ್ ಓನರ್. ಸಿಂಗಲ್ ಓನರ್ ಸರ್. ಎಲ್ಲ ಸಿಂಗಲ್ ಓನರ್ ಅಲ್ವಾ ಸರ್? ಎಲ್ಲ ಸಿಂಗಲ್ ಓನರ್ ಸರ್. 5 ಗಾಡಿನೂ ಸಿಂಗಲ್ ಓನರ್. 5 ಗಾಡಿ ಸಿಂಗಲ್ ಓನರ್, ಎಲ್ಲಾನು ಶೋರೂಮ್ ರೆಕಾರ್ಡ್. ಎಲ್ಲ ಶೋರೂಮ್ ರೆಕಾರ್ಡೆಡ್ ಇದೆ ಸರ್. 5 ಗಾಡಿದು ಇದೆ. ಓಕೆ. ಸೊ ಡೌನ್ ಪೇಮೆಂಟ್ ಅಂದ್ರೆ ಎಷ್ಟು ಮಾಡ್ಬೇಕು ಸರ್? ಡೌನ್ ಪೇಮೆಂಟ್ ಅಂದ್ರೆ ನೀವು ಬನ್ನಿ ಸರ್, 1 ಲಕ್ಷ ತಗೊಂಡು ಬನ್ನಿ ಸರ್, ಗಾಡಿ ನಿಮ್ಮ ಮನೆಗೆ ಎತ್ಕೊಂಡು ಹೋಗಿ ಸರ್. 1 ಲಕ್ಷ ತಂದ್ರೆ ಸಾಕು, ಈ ಗಾಡಿನ ಸಿಗುತ್ತೆ? ಸಿಗುತ್ತೆ ಸರ್, ನಿಮ್ಮ ಮನೆಗೆ ತಗೊಂಡು ಹೋಗ್ಬೋದು. ಸಿಬಿಲ್ ಸ್ಕೋರ್ ಆಮೇಲೆ ಚೆನ್ನಾಗಿರ್ಬೇಕಲ್ವಾ? ಚೆನ್ನಾಗಿರ್ಬೇಕು ಸರ್. ಆದ್ರೆ ನೆಕ್ಸ್ಟ್ ಸರ್ ಇದು ಬಂದು ಟಾಟಾ ಎಸ್ ಗೋಲ್ಡ್ ಸರ್. ನಿಮಗೆ 23 ಮಾಡಲ್ ಆಗಿದೆ. ಓಕೆ. ಬರೀ 25,000 ಓಡಿದೆ ಸರ್ ಅಷ್ಟೇ. ಇದು 23 ಮಾಡಲು ಬರೀ 25,000 ಓಡೈತೆ ಅಷ್ಟೇ. ಓಕೆ. ನೋಡ್ತಾ ಇರ್ಬೋದು ಎಲ್ಲ ಕಂಡೀಷನ್ ಎಲ್ಲ ಚೆನ್ನಾಗೈತೆ ಸರ್. ನೀವು ತಗೊಂಡೋಗಿ 10 ರೂಪಾಯಿ ಖರ್ಚು ಮಾಡೋದಿಲ್ಲ. ಓಕೆ. ತಗೊಂಡೋಗಿ ಆರಾಮಾಗಿ ನೀವು ಯಾವ್ದಾದ್ರು ಕಂಪ್ನಿಗೆ ಅಟ್ಯಾಚ್ ಮಾಡಿ ಓಡಿಸ್ತಾ ಇರಬೇಕು. ಇದಕ್ಕೆ ನಿಮ್ಗೆ ಬಂದ್ರೆ ತಾಡ್ಪಲ್ ಎಲ್ಲ ಹೊಸದು ಹಾಕ್ಸಿದೀವಿ. ಓಕೆ. ನೋಡ್ಕೊಳ್ಳಿ ಸರ್. ಹೊಸದಾ ಇದು? ಹೊಸದು ಸರ್. ಎಷ್ಟು ರನ್ ಆಗಿದೆ ಅಂದ್ರೆ ಬರೀ 25,000 ಓಡೈತೆ ಅಷ್ಟೇ ಸರ್. ಓಕೆ. ವೀಕ್ಷಕರೇ, ತಗೊಂಡ್ರೆ 1 ರೂಪಾಯಿ ಕೆಲಸ ಇಲ್ವಂತೆ. ನೀವು ಜಸ್ಟ್ ಟೇಕ್ ಅಂಡ್ ಕಂಡೀಷನ್ ಇದೆ. ಅದರಲ್ಲೂ ಎಲ್ಲ ಶೋರೂಮ್ ಮೇಂಟೆನೆನ್ಸ್ ಆಗಿರುವಂಥ ಗಾಡಿಗಳೇ ಆಗಿರುತ್ತೆ. ಇಲ್ಲಿ ತುಂಬಾ ಕಮ್ಮಿ ಓಡಿರೋದು ಸರ್. ಬೇಕಾದ್ರೆ ನೀವು 4 ಕಡೆ ವಿಚಾರಿಸಿ ಆಮೇಲೆ ಬಂದು ತಗೊಳ್ಳಿ. ಪ್ರೈಸಿಂಗ್ ವೈಸ್ ಸರ್ ಏನು ಹೇಳ್ತಾ ಇದ್ದೀರಾ? ಪ್ರೈಸಿಂಗ್ ವೈಸ್ ಬಂದು ಇದು 4.60 ಹೇಳ್ತಿದೀವಿ ಸರ್. ಫೈನಲ್ ಬಂದ್ರೆ ಏನೋ ಒಂದು 15,000 ಕಮ್ಮಿ ಕೊಡೋಣ. ಹೇಳ್ಬಿಡಿ ಸರ್. 4,40,000 ಕೊಡ್ತೀವಿ ಬನ್ನಿ ಸರ್. 4,40,000 ಬೇರೆ 4,40,000. 4,40,000. ಎಷ್ಟನೇ ಮಾಡಲು? 23ನೇ ಮಾಡಲು. ಇನ್ನೊಂದು ಗೋಲ್ಡ್ ಸರ್. ಇದು 24ನೇ ಮಾಡಲ್ ಆಗಿದೆ ಸರ್. ಕಂಟೈನರ್ ಬಾಡಿ ಇದೆ. ಓಕೆ. 34,000 ಓಡೈತೆ ಅಷ್ಟೇ. ಇದು ಬರೀ 34,000 ಅಷ್ಟೇ ಓಡೈತೆ ಸರ್. ಮೀಟರ್ ಬೇಕಾದ್ರೆ ಚೆಕ್ ಮಾಡ್ಕೋಬಹುದು ನೀವು. ನಾವೇನು ಕಮ್ಮಿ ಮಾಡಿ ಹಂಗೆಲ್ಲ ಕೊಡಲ್ಲ ಸರ್. 4 ಕಡೆ ವಿಚಾರಿಸಿ ನೀವು ಆರಾಮ ಕಂಪನಿಗೆ ಅಟ್ಯಾಚ್ ಮಾಡಿ ಓಡಿಸ್ತಾ ಇರ್ಬೇಕು. 10 ರೂಪಾಯಿ ಖರ್ಚಿಲ್ಲ ಗಾಡಿಲಿ. ನೀವು ಚೆಕ್ ಮಾಡ್ಕೊಳ್ಳಿ ಒಂದ್ಸಲ, ತೋರಿಸಿ ಸರ್ ಎಲ್ಲರಿಗೂ. ಆಮೇಲೆ ಡಾಕ್ಯುಮೆಂಟ್ಸ್ ಸರ್? ಇನ್ಸೂರೆನ್ಸ್ ಇದೆ ಸರ್. FC ಎಲ್ಲ ರನ್ನಿಂಗು. CC ಕಂಡೀಷನ್ ಸರ್. ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್ ಸರ್. ಓಕೆ. ಬರೀ 35,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಅದರಲ್ಲೂ ಎಲ್ಲ ಶೋರೂಮ್ ಮೇಂಟೈನ್ ಗಾಡಿಗಳು ಇವ್ರ ಹತ್ರ ಇರೋದು. ನಿಮಗೆ ಕಂಟೈನರ್ ಬಾಡಿ ಬರುತ್ತೆ. ಪ್ರೈಸಿಂಗ್ ವೈಸ್ ಸರ್? ಪ್ರೈಸಿಂಗ್ ವೈಸ್ ಬಂದರೆ ಸರ್ ಇದು 5,20,000 ಹೇಳ್ತಾ ಇದೀವಿ ಸರ್. ಓಕೆ. ಫೈನಲ್ ಹೇಳಿ. ಫೈನಲ್ ಬನ್ನಿ ಸರ್, 4,99,000 ಕೊಡ್ತೀವಿ. 4 ಲಕ್ಷ ಬರೀ 99,000. 2024 ಆಗಿದೆ ಸರ್. 2024 ಮಾಡಲ್. ಅದರಲ್ಲೂ ನೆಕ್ಸ್ಟ್ ಇನ್ನೊಂದು ಗೋಲ್ಡ್ ಸರ್. 24 ಮಾಡಲ್ ಸರ್. ಇದು ಸಿಂಗಲ್ ಓನರ್ ಗಾಡಿ, ಕಂಟೈನರ್ ಬಾಡಿ ಇದೆ. ಓಕೆ. ಎಲ್ಲ ಗುಡ್ ಕಂಡೀಷನ್ ಇದೆ ಸರ್. ಬರೀ 16,000 ಓಡೈತ್ ಗಾಡಿ ಸರ್. ಇದು ಬರೀ 16,000 ಓಡಿದೆ. ಎಲ್ಲ ಓಡೈತ್ ಸರ್. ಶೋರೂಮ್ ಹಿಸ್ಟ್ರಿ 16,000 ಅಷ್ಟೇ ಓಡಿರೋ. ಟೈರ್ ಎಲ್ಲ ಚೆಕ್ ಮಾಡ್ಕೋಬೋದು ಸರ್ ನೀವು. ಓಕೆ. ಆಲ್ಮೋಸ್ಟ್ ಟೈರ್ಸ್ ಕಂಡೀಷನ್ ಕೂಡ ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಎಷ್ಟು ಡ್ರಿವನ್ ಆಗಿದೆ ಅಂದ್ರೆ ಸರ್? 16,000 ಸರ್. ಬರೀ 16,000 ಓಡೈತೆ ಅಷ್ಟೇ ಸರ್. ಇಂಟೀರಿಯರ್ ವೈಸ್ ನೋಡ್ತಾ ಇರ್ಬೋದು. ಫುಲ್ ನೀಟ್ ಆ್ಯಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡೋರೆ. ಕಂಟೈನರ್ ಬಾಡಿ ಬರುತ್ತೆ. ಏನೇನು ಪರ್ಪಸ್ ಯೂಸ್ ಆಗುತ್ತೆ ಸರ್ ಈ ಗಾಡಿ? ಸರ್ ಇದು ನಿಮಗೆ ಫರ್ನಿಚರು, ಈ ಮಳೆ ಬಂದ್ರೆ ಏನೇನಕ್ಕೆಲ್ಲ ಯೂಸ್ ಆಗುತ್ತೆ ಸರ್. ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಸರ್ ಇದು. ಹೌದಾ? ಪ್ರೈಸಿಂಗ್ ವೈಸ್ ಬಂದ್ರೆ ಸರ್ ಇದು ಬಂದು ನಿಮಗೆ 5,40 ಹೇಳ್ತಾ ಇದೀವಿ ಸರ್. ಓಕೆ. ಫೈನಲ್ ಹೇಳಿ ಸರ್. ಫೈನಲ್ ಬಂದು 5,05,000 ಕೊಡ್ತೀವಿ ಸರ್. 5,05,000 ಸರ್. ಬರೀ 5,05,000. ಓಕೆ. ಅದರಲ್ಲಿ ಏನಾದ್ರು ಬಂದರೆ ಹೆಚ್ಚು ಕಡಿಮೆ ಆಗುತ್ತಾ? ಹೆಚ್ಚು ಕಡಿಮೆ ಆಗಲ್ಲ ಸರ್. ಹೇಳಿರೋದೇ ಕಮ್ಮಿ. ನೀವು 4 ಕಡೆ ವಿಚಾರಿಸಿ. ಸಿಂಗಲ್ ಓನರ್ ಗಾಡಿ 16,000 ಬೇರೆ ಓಡಿರೋದು. ಓಕೆ. ಟೈರ್ ಕಂಡೀಷನ್ ಇಂದ ಹಿಡಿದು ಎಲ್ಲ ನೀವು ತಗೊಂಡು ಆರಾಮಾಗಿ ಒಂದು ಕಂಪ್ನಿಗೆ ಅಟ್ಯಾಚ್ ಮಾಡ್ಕೊಂಡು 1 ರೂಪಾಯಿ ಖರ್ಚಿರಲ್ಲ ಸರ್. ಅಷ್ಟೇ ಅಂತೀರಾ? ಆರಾಮಾಗಿ ಓಡಿಸ್ಬೋದು ಸರ್. ಸೊ ಇವಾಗ ಫೈನಲ್ ಆಗಿ ಇಷ್ಟು ಗಾಡಿಗಳ ಡೀಟೇಲ್ಸ್ ಕೊಟ್ರೆ ಲೊಕೇಶನ್ ಎಲ್ಲಿ ಬರಬೇಕು? ಲೊಕೇಶನ್ ಬಂದು ಗೋಪಾಲನ್ ಮಾರ್ಕೆಟ್ ಐತಲ್ಲ ಸರ್. ಹೌದು. ಆ ರೋಡಲ್ಲಿ ಸ್ಟ್ರೈಟ್ ಬಂದ್ರೆ ಬಾಟಾ ಶೋರೂಮ್ ಇದೆ. ಅದ್ರ ಬ್ಯಾಕ್ ಸೈಡ್ ನಮ್ದು ಯಾರ್ಡ್ ಐತೆ ಸರ್ ಪಾರ್ಕಿಂಗ್. ಐಡಿಯಲ್ ಹೋಮ್ಸ್ ಅಂತಾನು ಹೇಳ್ಬೋದು. ಐಡಿಯಲ್ ಹೋಮ್ಸ್ ಸರ್. ಓಕೆ. ವೀಕ್ಷಕರೇ, ನಿಮಗೆ ಡಿಸ್ಕ್ರಿಪ್ಷನ್ ಬೇಕು ಅಂದರೆ ಲೊಕೇಶನ್ ಎಲ್ಲಾನು ಕೊಟ್ಟಿರ್ತೀನಿ. ಅಲ್ಲೂ ಕೂಡ ಬೇಕಾದ್ರೆ ಚೆಕ್ ಮಾಡ್ಕೊಂಡು ಬಂದ್ಬಿಡ್ಬೋದು. ಇಲ್ಲ ಅವರ ವಾಟ್ಸ್ಆಪ್ ನಂಬರ್ಗೆ ಜಸ್ಟ್ ಆಯ್ ಅಂತ ಹಾಕಿದ್ರೆ ಸಾಕು, ಲೊಕೇಶನ್ ಕಳಿಸ್ಕೊಡ್ತೀವಿ ಸರ್. ಖಂಡಿತ ಅಲ್ವಾ? ಥ್ಯಾಂಕ್ ಯು ಸರ್. ಓಕೆ ಸರ್.